ಕೆಂಪುಕೋಟೆ ಮುಂದಿನ ಕಾರ್ ಬ್ಲಾಸ್ಟ್ ಆಗಿದೆ. ಏನು ಹೇಳ್ತೀವಿ? ನೋಡಿ, ದೆಹಲಿಯಲ್ಲಿ ನಿನ್ನೆ ಕೆಂಪುಕೋಟೆ ಹತ್ರ ಉಗ್ರ ಸಂಘಟನೆಗೆ ಸೇರಿದಂಥ ವ್ಯಕ್ತಿ ಈ ಕೃತ್ಯವನ್ನು ಮಾಡಿದ್ದನ್ನು ನಾನು ಖಂಡಿಸ್ತೇನೆ. ಇದು ಅತ್ಯಂತ ಹೀನ ಕೃತ್ಯ ಮತ್ತು ಅವಮಾನೀಯ ಕೃತ್ಯ. ಡಾಕ್ಟರ್ ಉಮರ್ ಮೊಹಮ್ಮದ್ ಒಬ್ಬ ವಿದ್ಯಾವಂತ, ಈಸ್ ಎ ಡಾಕ್ಟರ್, ಈಸ್ ಎ MD ಆಗಿದೆ. ಮತ್ತು ಇಂಥ ವ್ಯಕ್ತಿಗಳೇ ಇಂಥ ಹೀನ ಕೃತ್ಯವನ್ನು ಮಾಡ್ತಾರೆ ಅಂದರೆ ಅವರು ಮನುಷ್ಯರಲ್ಲ ಅಂತ ನನ್ನ ಪ್ರಕಾರ. ಮೊದಲು ಅವ್ರು ಮನುಷ್ಯರೇ ಅಲ್ಲ. ಬೀಯಿಂಗ್ ಎ ಡಾಕ್ಟರ್, ಇಟ್ ಈಸ್ ಎ ಶೇಮ್. ಮತ್ತು ಇದ್ರ ಜೊತೆಗೆ ಪಾಕಿಸ್ತಾನದಲ್ಲಿ ಆ್ಯಕ್ಟಿವ್ ಆಗಿರುವಂಥ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್, ಅದ್ರ ಜೊತೆಗೆ ಇವರಿಗೆ ಸಂಬಂಧ ಇದೆ ಅಂತಲೂ ತಿಳಿದು ಬಂದಿದೆ. ಇವತ್ತು ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ಅವರು ಪ್ರತಿ ಸಾರಿ ಮಾತಾಡ್ತಾರೆ, ಈ ಬಾಂಬ್ ಬ್ಲಾಸ್ಟ್ ಆದಾಗ, ಜನ ಸತ್ತಾಗ ಉಗ್ರರನ್ನು ಬಿಡೋದಿಲ್ಲ, ಹಿಡಿದಾಕ್ತೇವೆ, ಅವ್ರನ್ನ ಪ್ರತಿಯೊಬ್ಬರನ್ನೂ ಕೊಂದುಬಿಡ್ತೇವೆ. ಇದು ಕಳೆದ 10 ವರ್ಷದಿಂದ ಮಾತಾಡ್ತಾ ಬಂದಿದ್ದಾರೆ. ಇದೇನು ಹೊಸತೇನಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ನಾನು ಟೀಕೆ ಮಾಡೋದಕ್ಕಿಂತ ಇವತ್ತು ನಾವು ದೇಶದಲ್ಲಿ ನಾವು ಆಲ್ ಪೊಲಿಟಿಕಲ್ ಪಾರ್ಟಿ ಒಂದಾಗಿ ಹೋಗಬೇಕು. ಅದಕ್ಕೆ ಕಾಂಗ್ರೆಸ್ ನಮ್ಮ ಅಧ್ಯಕ್ಷರು ಕೂಡ ಖರ್ಗೆ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ, ನಾವು ಇದನ್ನು ಖಂಡಿಸ್ತೇವೆ ಮತ್ತು ಯಾವುದೇ ಸಂದರ್ಭದಲ್ಲಿ ದೇಶದ ಜನತೆ ಜೊತೆಗೆ ಮತ್ತು ಜೊತೆಗೆ ಇರ್ತೀವಿ ಅಂತ ಹೇಳಿದ್ದಾರೆ. ಬಟ್ ಮೈ ಕ್ವಶನ್ ಈಸ್, ಡೆಲ್ಲಿ ಈಸ್ ಎ ನ್ಯಾಷನಲ್ ಕ್ಯಾಪಿಟಲ್. ಅದನ್ನು ಡೆಲ್ಲಿಯಲ್ಲಿ ಇಂಥ ಉಗ್ರ ಚಟುವಟಿಕೆ ಏನು ನಡೀತದೆ, ಈ ಚಟುವಟಿಕೆ ನಡಿಬೇಕಾದ್ರೆ ಪೊಲೀಸ್ ಇಂಟೆಲಿಜೆನ್ಸ್ ಇರ್ತದೆ. ದೆಹಲಿ ಪೊಲೀಸ್ ಇಂಟೆಲಿಜೆನ್ಸ್ ಯಾರು? ಕೇಂದ್ರ ಸರ್ಕಾರ. ಯಾಕಂದರೆ ಡೆಲ್ಲಿ ಪೊಲೀಸ್ ಕಮ್ಸ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅಲ್ಲಿ ರಾಜ್ಯ ಸರ್ಕಾರನೂ BJP ಇದೆ, ಅದೇನೇ ಇರಲಿ. ಮತ್ತು ಕೇಂದ್ರ ಸರ್ಕಾರದ ಪೊಲೀಸ್ ಇಂಟೆಲಿಜೆನ್ಸಿ ಈಸ್ ಅಟರ್ಲಿ ಫೇಲ್ಯೂರ್ ಆಗಿದೆ. ಒಂದು ಕಡೆ ರಿಪೋರ್ಟ್ ಹೇಳ್ತಾರೆ, ಆ ಡಾಕ್ಟರ್ನ ಬೆಳಗ್ಗೆಯಿಂದ ವಾಚ್ ಮಾಡ್ತಾ ಇದ್ದೀವಿ ಆ ಕಾರನ್ನು ಅಂತ ಹೇಳಿದ್ದಾರೆ. ಆಮೇಲೆ ತದನಂತರ ಮೊದಲೇ ಮತ್ತು ಇಂಟೆಲಿಜೆನ್ಸ್ ಇರೋದು ಯಾತಕ್ಕಿರ್ತದೆ? ಇಂಟೆಲಿಜೆನ್ಸ್ ಮತ್ತು ಇದನ್ನು ಕಂಡುಹಿಡಿಯೋಕ್ಕಾಗದೇ ಇದ್ದರೆ ಆ ಡಿಪಾರ್ಟ್ಮೆಂಟೇ ತೆಗೆದು ಹಾಕಬೇಕು. ದ್ಯಾಟ್ ಮೀನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಅಟರ್ಲಿ ಫೇಲ್ಯೂರ್. ಈ ಥರ ಉಗ್ರ ಕೃತ್ಯ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದ್ದರಿಂದ ಹೋಮ್ ಮಿನಿಸ್ಟರ್ ಹ್ಯಾಸ್ ನೋ ಮಾರಲ್ ರೈಟ್. ಅಮಿತ್ ಶಾ ಅವ್ರಿಗೆ ಮಾರಲ್ ರೈಟ್ಸ್ ಇಲ್ಲ. ಇಲ್ಲಿ ಲೋಕಲ್ BJP ಅವರು ಒಂದು ಸಣ್ಣ ಇದಕ್ಕೆ ರಾಜೀನಾಮೆ ಕೊಟ್ಟೆ ಅಂತ ಕೇಳ್ತಾರೆ, ಮುಖ್ಯಮಂತ್ರಿನ, ಉಪಮುಖ್ಯಮಂತ್ರಿನ, ಹೋಮ್ ಮಿನಿಸ್ಟ್ರನ್ನ. ಹಾಗಾದ್ರೆ ಈಗೇನು ಹೇಳ್ತಾರೆ, ಹೋಮ್ ಮಿನಿಸ್ಟ್ರು ಅಮಿತ್ ಶಾ ರಾಜೀನಾಮೆ ಕೊಡಲಿ ಅಂತ ಅಶೋಕ್ ಯಾಕೆ ಹೇಳ್ಬಾರ್ದು, ವಿಜೇಂದ್ರ ಯಾಕೆ ಹೇಳ್ಬಾರ್ದು? ಒಂದು ಸಣ್ಣ ಇದ್ರಾಗೆ ಫೋನ್ನಾಗೆ ಮಾತಾಡ ರಾಜೀನಾಮೆ ಕೊಡ್ರಿ. ಅದಕ್ಕೆ ಯಾಕೆ ಇವತ್ತು ಯಾಕೆ ಹೇಳ್ಬಾರ್ದು BJP? ಅಂದರೆ ಇದರ ಅರ್ಥ BJP ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತದೆ. ಅಂದರೆ ಇವ್ರಿಗೆ ಎರಡು ನೀತಿ ಇದೆ ಅಂತ ಇವರಿಗೆ. ಅದಕ್ಕೆ ಅಮಿತ್ ಶಾ ಅವರವರು ನೈತಿಕತೆ ಇದ್ದರೆ ಅವ್ರು ರಾಜೀನಾಮೆ ಕೊಡ್ಬೇಕು. ಎಸ್, ಐ ಫೇಲ್ಡ್ ಟು ಪ್ರೊಟೆಕ್ಟ್ ಅಂತ. ಪ್ರೈಮ್ ಮಿನಿಸ್ಟ್ರು ದೇಶದ ಕ್ಷಮೆ ಕೇಳಬೇಕು. ನಾವು ಇವತ್ತಿಂಥ ಕೃತ್ಯಗಳು ನಡೀತಾವಲ್ಲ, ಬರೀ ನಾವು ಉಗ್ರನ ಮಟ್ಟ ಹಾಕ್ತೀವಿ ಅಂದರೆ ದೇಶದ ಕ್ಷಮೆ ಕೇಳಲಿ. ಈಗ 12ಕ್ಕಿಂತ ಹೆಚ್ಚು ಜನ ಸಾಯ್ತಾರೆ, ಈಗ 12 ಜನ ಸತ್ತಿದ್ದಾರೆ, ಇನ್ನೂ 2 ಜನ ಸಾಯ್ತಾರೆ ಗೊತ್ತಿಲ್ಲ. 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ 10,000 ಕೋಟಿ ಕೊಟ್ಟರೆ ಜೀವ ಬರಲ್ಲ. ಆಡಳಿತ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರನೂ ಕೂಡ ವೈಫಲ್ಯ ಆಗಿದೆ. ಇದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು. ನಿಜ, ಯಾರು ತನಿಖೆ ಮಾಡೋರು ಯಾರು? ಅದಕ್ಕೆ ಫಸ್ಟು ಕೇಂದ್ರ ಸರ್ಕಾರ ಮಾಡಬೇಕಾದಂಥ ಕೆಲಸ, ಪಾಕಿಸ್ತಾನವನ್ನು ಟೆರರಿಸ್ಟ್ ಸ್ಟೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿಸುವಂಥ ಶಕ್ತಿ ಪ್ರೈಮ್ ಮಿನಿಸ್ಟ್ರಿಗೆ ಬೇಕು. ಆ ಶಕ್ತಿ ಇದೆಯಾ? ಟೆರರಿಸ್ಟ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿಸ್ಲಿ. ಬರೀ ಮಾತಾಡ್ತಾರೆ. ಹೀಗಾಗಿ ಇಟ್ ಈಸ್ ದಿ
ಟೋಟಲ್ ಫೇಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಅದಕ್ಕೆ ಪ್ರಧಾನಮಂತ್ರಿ ದೇಶದ ಕ್ಷಮೆ ಕೇಳಲಿ. ಮತ್ತು ನಾವು ಎಲ್ಲಿ ಹೊಡಿತೀವಿ, ಎಲ್ಲಿ ಹೊಡಿತೀರಪ್ಪ? ಮೊದಲು ಇದನ್ನು ಕೆಲಸ ಮಾಡಿ. ಹೀಗಾಗಿ ಇವತ್ತು ದೇಶ ನಿಮ್ಮನ್ನು ಜನ ಕ್ಷಮಿಸೋದಿಲ್ಲ. ಮೊನ್ನೆ ಪುಲ್ವಾಮಾದಲ್ಲಿ ಅಮಾಯಕರು ಸತ್ರು. ಮತ್ತು ಏನಾಯ್ತು ಈಗ? BJP ಅದಕ್ಕೇ ಕೇವಲ ಹಿಂದೂ ಮುಸ್ಲಿಂ ಅಂತ ಹೇಳಿ ಹೊರಟಿದ್ದಾರೆ ಹೊರತು ದೇಶದಲ್ಲಿ ಆಗ್ತಿರುವಂಥ ಇಂಥ ಉಗ್ರರ ಕೃತ್ಯಗಳನ್ನು, ದೇಶದಲ್ಲಿ ಆಗ್ತಿರುವಂಥ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳದೆ ಪ್ರಧಾನಮಂತ್ರಿ ಇವತ್ತು ವಿಫಲರಾಗಿದ್ದಾರೆ.